ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಬೆಳಗಿನ ಜಾವ ಸ್ವಲ್ಪ ಮಜ್ಜಿಗೆ ಅಂಥದ್ದೆಲ್ಲ ಮಾಡಿಟ್ಬಿಡ್ತಾ ಇದ್ದೀನಿ. ಸೊ ಮಜ್ಜಿಗೆ ಎಲ್ಲ ಮಾಡಿಟ್ಬಿಟ್ರೆ ಸಂಜೆವರೆಗೂ ಒಂದೊಂದು ಲೋಟ ಡಿಹೈಡ್ರೇಷನ್ ಆಗ್ದಿರ ಅವಾಗವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಮಕ್ಕಳು ಅಂತೂ ಮಜ್ಜಿಗೆ ತುಂಬಾ ಇಷ್ಟಪಡ್ತಾರೆ. ಸೊ ಏನೇ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರೇನು ಅದ್ರ ಜೊತೆಗೆ ಒಂದೊಂದು ಲೋಟ ಮಜ್ಜಿಗೆ ಕೊಡ್ತೀನಿ, ಏನು ಒಂಥರ ಡಿಹೈಡ್ರೇಷನ್ ಆಗದಿರ ಇರಲಿ ಅಂತ. ಸೊ ಇವತ್ತು ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿದ್ದೆ, ಅಂದರೆ ಅನ್ನ, ಸೊಪ್ಪು ಸಾರು, ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಸೊ ಈ ನಡುವೆ ಎಲ್ಲ ಹಂಗೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಯಾವಾಗ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆಯೋ ಅವ್ರಿಗೆ ಬಾಕ್ಸಸ್ ಎಲ್ಲ ಏನು ಕಳಿಸೋ ಅಷ್ಟಿರಲ್ಲ. ಸೊ ಬೆಳಗ್ಗೆನೇ ಅಡುಗೆ ಮಾಡಿಟ್ಬಿಟ್ರೆ ಸಂಜೆ ರಾತ್ರಿ ತನಕ ನನಗೇನು ಜಾಸ್ತಿ ಅಡುಗೆ ಮಾಡೋ ಅಷ್ಟಿರಲ್ಲ. ಸೊ ಜೊತೆಗೆ ಸ್ವಲ್ಪ ಈ ಥರ ಮಜ್ಜಿಗೆ ಇಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದೀನಿ, ಜ್ಯೂಸಸ್ಸು ಇಂಥದ್ದು. ಸೊ ಇನ್ನೊಂದು ಏನಂದರೆ, ನಂದು ಪ್ರೀವಿಯಸ್ ವ್ಲಾಗ್ನ ನೋಡಿ ಕೆಲವೊಂದು ಜನ ಈ ಒಂದು ಗಾರ್ಡನಿಂಗ್ ಬಗ್ಗೆ ಮತ್ತು ಯಾವ ರೀತಿ ನೀವು ಅದಕ್ಕೆ ಕೇರ್ ಮಾಡ್ತೀರಾ, ಅದಕ್ಕೆ ಫರ್ಟಿಲೈಸರ್ಸ್ ಹಾಕ್ತೀರಾ ಇಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಥರ ಏನಾನ ಹಾಕ್ತೀರಾ, ಅದ್ರ ಬಗ್ಗೆ ಐಡಿಯಾಸ್ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಒಂದು ಫ್ಯೂರ್ ಕಮೆಂಟ್ಸ್ ಬಂದಿದೆ. ಸೊ ಅದರಿಂದ ಇಲ್ಲಿ ಅದರದ್ದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ನನಗೆ ಅಷ್ಟು ನಾಲೆಡ್ಜ್ ಏನಿಲ್ಲ ಗಾರ್ಡನಿಂಗ್ ಬಗ್ಗೆ ಆಗಲಿ, ಇಂಥದ್ದು ಯಾವ ಪ್ಲ್ಯಾಂಟ್ಗೆ ಏನು ಫುಡ್ ಕೊಡಬೇಕು ಇದೆಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ಜನ್ರಿಕ್ಕಾಗಿ ಎಲ್ಲ ಗಿಡಗಳಿಗೂ ಒಂದೇ ಥರನೇ ಫುಡ್ ಕೊಡ್ತೀನಿ. ಸೊ ಫುಡ್ ಅಂದರೆ ನಾನು ಯಾವುದೇ ರೀತಿ ಅಂಗಡಿಯಿಂದಾಗಲಿ ಆನ್ಲೈನ್ ಶಾಪಿಂಗ್ ಥರ ಮಾಡಿ ಅದಕ್ಕೆಲ್ಲ ಏನು ಹಾಕಲ್ಲ. ಸೊ ಡೈಲಿ ಮನೇಲಿ ನಾನು ತರಕಾರಿ ಮತ್ತು ಈ ಅಕ್ಕಿ ಎಲ್ಲ ತೊಳೆದಿರ್ತೀವಲ್ವ ನೀರು, ಅದನ್ನು ಡೈರೆಕ್ಟಾಗಿ ಅದನ್ನು ಬಿಸಾಡೋಕ್ಕೆ ಬದಲು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಅದನ್ನು ಗಿಡಗಳಿಗೆ ಕೊಡ್ತೀವಿ. ಅದೇ ಒಂಥರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಥರ ಆಗುತ್ತೆ. ಇಷ್ಟೇ ಹೇಳ್ದಿರ ನಮ್ಮದು ಓನ್ ಆರ್ಗ್ಯಾನಿಕ್ ಮಿಲ್ ಇದೆ, ಅಂದರೆ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ ಮಿಲ್ಲು. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಸನ್ನು ನೋಡಿದರೆ ನಮ್ಮದು ಅಂಗಡಿ ಪೂಜೆ ಎಲ್ಲ ಮಾಡುವಾಗ ಹಾಕಿದ್ದೀನಿ. ಸೊ ಅದರಲ್ಲಿ ಯೂಶ್ವಲಿ ಈ ಗಾಣಗಳಲ್ಲಿ ಏನು ಇಂಡಿ ಥರ ಬರುತ್ತೆ ಅದು ಹಸುಗೆ ಹೋಗುತ್ತೆ, ಮತ್ತು ಇನ್ನೊಂದು ಗಸಿ ಥರ ಕೂತ್ಕೊಳ್ಳುತ್ತೆ ಆಯಿಲ್ಸ್ ಹತ್ರ ಎಂಡಲ್ಲಿ. ಅದನ್ನು ಯೂಶ್ವಲಿ ರೈತರೆಲ್ಲ ತೊಗೊಂಡೋಗಿ ಗಿಡಗಳಿಗೆ ವಾಟ್ರ್ ಮುಖಾಂತರ ಮ್ಯಾನ್ಯೂರ್ ಥರ ಬಿಡ್ತಾರೆ. ಸೊ ಅದು ಒಂಥರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರನೇ. ಸೊ ನಮ್ಮ ಮನೇಲೂ ನಾನು ಯೂಸ್ ಮಾಡೋದು ಅದೇ ಆಯಿಲ್, ಅಂದರೆ ಕಳೆಕಾಯಿ ಎಣ್ಣೆ ಏನು ಯೂಸ್ ಮಾಡ್ತೀನಲ್ಲ. ಸೊ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಯಿಲ್ ಇರೋದ್ರಿಂದ ಅದ್ರ ಗಸಿ ಬಂದು ಕೆಳಗಡೆ ಕೂತಿರುತ್ತೆ. ಸೊ ಅದನ್ನು ನಾನು ಲೈಕ್ ಆ ಕ್ಯಾನ್ನ ತೊಳೆದಿರೋ ನೀರನ್ನ ಬಿಸಾಡ್ದಿರ ಅದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಡೈಲ್ಯೂಟ್ ಮಾಡಿ ಎಲ್ಲ ಗಿಡಗಳಿಗೂ ಮಂತ್ಲಿ ಒನ್ಸ್, ಅಂದರೆ ಆ ಕ್ಯಾನ್ ಯಾವಾಗ ಕ್ಲೀನ್ ಮಾಡ್ತೀನೋ ಅದನ್ನು ಹಾಕ್ತೀನಿ. ಸೊ ಇಷ್ಟೇ ನಾನು ಹಾಕುವಂಥ ಒಂದು ಮ್ಯಾನ್ಯೂರು. ಸೊ ಇಷ್ಟೇ ಅಲ್ದಿರ ಲೈಕ್ ಒಂದು 3 ಮಂತ್ಸ್ ಇಲ್ಲ 4 ಮಂತ್ಸ್ ಒನ್ಸು ಈ ಕೊಟ್ಟಿಗೆ ಗೊಬ್ಬರ ಅಂತ ಬರುತ್ತಲ್ವ, ಅಂದರೆ ಕುರಿದು ಮತ್ತು ಹಸುದು ಎಲ್ಲ ಕೊಟ್ಟಿಗೆ ಹತ್ರ ಇರುತ್ತಲ್ಲ ಗೊಬ್ಬರ, ಅದು ಒಂದು ಕವರ್ ತಂದು ಸ್ವಲ್ಪ ಈಚ್ ಪಾಟ್ಗೂ ಹಾಕ್ತೀನಿ. ಸೊ ಇಷ್ಟೇ ನಾನು ಮಾಡುವಂಥ ಪ್ಲ್ಯಾಂಟ್ ಕೇರು. ಅದು ಬಿಟ್ಟರೆ ಡೈಲಿ ಆರ್ ಆಲ್ಟರ್ನೇಟಿವ್ ಡೇಸು ವಾಟ್ರಿಂಗು ಮತ್ತು ಗಿಡನ ಆದಷ್ಟು ಸನ್ ಲೈಟ್ ಕೆಳಗಡೆ ಇರೋ ಹಂಗೆ ನೋಡ್ಕೊಳ್ಳೋದು. ಸೊ ಇಟ್ಬಿಟ್ರೆ ಇನ್ನೇನು ಅಂಥ ಮೇಜರ್ ಕೇರ್ ಅಂತ ಏನೂ ಮಾಡಲ್ಲ. ಬಟ್ ಎಷ್ಟೇ ನಾವು ಮಾಡಿದ್ರೂ ಒಂದೊಂದು ಟೈಮು ಒಂದೊಂದು ಗಿಡ ಅದು ಹಾಳಾಗೇ ಆಗುತ್ತೆ. ಬಟ್ ಈ ಒಂದು ಸರ್ವೈವಲ್ ರೇಟ್ ಜಾಸ್ತಿ ಇರೋವಂಥ ಪ್ಲ್ಯಾಂಟ್ಸ್ ಅಂದರೆ ಝೆಡ್ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟು, ಇಂಥದಕ್ಕೆಲ್ಲ ಮಿನಿಮಮ್ ಕೇರ್ ಇದ್ರೂ ಸಾಕು, ಸರ್ವೈವ್ ಆಗುತ್ತೆ. ಆದಷ್ಟು ನಾನು ಜಾಸ್ತಿ ಅಂಥದ್ದೇ ಇಟ್ಕೊಂಡಿದ್ದೀನಿ. ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ಸ್ ಅಲ್ದಿರ ಈ ಥರ ಸ್ವಲ್ಪ ಸರ್ವೈವಲ್ ರೇಟ್ ಜಾಸ್ತಿ ಇರೋವಂಥ ಪ್ಲ್ಯಾಂಟ್ಸ್ನೇ ನಾನು ಜಾಸ್ತಿ ಇಟ್ಟಿದ್ದೀನಿ. ಸೊ ನಿಮಗೆ ಈ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅನಿಸುತ್ತೆ ಈ ಒಂದು ವ್ಲಾಗಲ್ಲಿ. ಸೊ ಇವಾಗ ಬೆಳಗಿನ ಜಾವ ಒಂದು ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಪ್ರತಿಯೊಬ್ಬರು ಒಳ್ಳೆ ಕಮೆಂಟ್ಸ್ ಕೊಟ್ಟರು, ನಮ್ಮ ಮನೆ ಹತ್ರ ಇರೋರೆಲ್ಲ ಕಾಂಪ್ಲಿಮೆಂಟ್ಸು, ತುಂಬಾ ಚೆನ್ನಾಗಿ ಹಾಕಿದ್ದೀರಾ ಇವತ್ತು ರಂಗೋಲಿ ಅಂತ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ನಾನು ಹಾಕಿರುವಂಥ ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವತ್ತು ಶುಕ್ರವಾರ, ಯೂಶ್ವಲಿ ಸೋಮವಾರ ಶುಕ್ರವಾರ ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ತೀನಿ. ಸೊ ನೆನ್ನೆ ನಮ್ಮ ಹಸ್ಬೆಂಡು ಹೂವು ತಂದು ಕೊಡೋದು ಮರ್ತಿದ್ದಾರೆ, ನಾನು ಹೇಳಿದ್ರೇನು. ಬಟ್ ಪ್ರಾಬ್ಲಮ್ ಇರಲ್ಲ ನನಗೆ ಫ್ರೈಡೇಸು, ಯಾಕಂದರೆ ಈ ಥರ ಮನೆ ಹತ್ರನೇ ಬರ್ತಾರೆ ಹೂವು ಎಲ್ಲ ತೊಗೊಂಡು. ಸೊ ನಾನು ಅವ್ರ ಹತ್ರನೇ ಇವತ್ತು ಪರ್ಚೇಸ್ ಮಾಡಿದೆ. ಸೊ ಯೂಶ್ವಲಿ ನಾನು ಫ್ರೈಡೇ ಹೂವು ಪರ್ಚೇಸ್ ಮಾಡಿದ್ರೆ ಅದು ನನಗೆ ಮಂಡೇನೂ ಸ್ವಲ್ಪ ಅರ್ಧ ಇಟ್ಟಿರ್ತೀನಿ, ಮತ್ತು ನಮ್ಮ ಮನೆ ಹತ್ರನೇ ಏನು ಬಿಟ್ಟಿರುತ್ತಲ್ವ ಹೂಗಳು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಸೊ ದಿನನಿತ್ಯ ಪೂಜೆಗೆ ನನ್ನ ಮನೆ ಹತ್ರ ಇರೋದೇ ಸರಿ ಹೋಗುತ್ತೆ. ಮತ್ತು ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಹೂವು ಏನು ತಂದಿರ್ತೀನಲ್ಲ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ನಾನು ಶುಕ್ರವಾರ ಪೂಜೆಗೆ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಅದೇನು ದೇವ್ರದ್ದು ಪಾತ್ರೆಗಳವರು
ಇದೆಲ್ಲ ಇರುತ್ತಲ್ಲ ಐಟಮ್ಸು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಟ್ ನೆನ್ನೆ ನನಗೆ ಸ್ವಲ್ಪ ಬ್ಯುಸಿ ಇದೆ, ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಅವ್ರಿಗೆ ಪ್ರಿಪ್ರೇಷನ್ಸು, ಮತ್ತು ನನಗೂ ಆಫೀಸಲ್ಲಿ ತುಂಬಾ ಕೆಲಸ ಇರೋದ್ರಿಂದ ನೆನ್ನೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಶುಕ್ರವಾರ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ತುಳಸಿ ಗಿಡಕ್ಕೆ ದೀಪ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ ಪ್ರೀವಿಯಸ್ ವ್ಲಾಗ್ಗೆ, ನಿಮ್ಮದು ಒಂದು ಮನಿ ಸೇವಿಂಗ್ ಟಿಪ್ಸು ನಮಗೆ ಐಡಿಯಾ ತಿಳಿಸ್ಕೊಡಿ ಒಂದು ವ್ಲಾಗ್ ಮುಖಾಂತರ ಅಂತ. ಸೊ ತುಂಬ ಜನ ತುಂಬ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳಿರ್ಬೋದು, ಅಂದರೆ ತುಂಬ ಜನ ವ್ಲಾಗರ್ಸು. ಬಟ್ ನಾನು ನನ್ನ ಒಂದು ಪರ್ಸ್ನಲ್ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇದೇ ಬೆಸ್ಟು ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನನ್ನ ಪ್ರಕಾರ ಅದು ನನಗೆ ಸೂಟ್ ಆಗಿದೆ ಮತ್ತು ನನ್ನ ಒಂದು ಸೇವಿಂಗ್ಸ್ಗೆ ಅದು ಪರ್ಫೆಕ್ಟ್ ಅನಿಸ್ತು. ಅದಕ್ಕೆ ಆ ಪಾಯಿಂಟ್ಸ್ನ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಮನಿ ಸೇವಿಂಗ್ ಟಿಪ್ಸ್ ಅಂದರೆ ಹಳೆ ಕಾಲದಲ್ಲಿ ಉಂಡಿ ಥರ ಇರುತ್ತಲ್ವ, ಆ ಥರ ಇವಾಗೂ ನಾನು ಉಂಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಹಾಕ್ತಾ ಇರ್ತೀನಿ. ಅಂದರೆ ಯಾವುದನ್ನ ಒಂದು ಪೂಜೆ ಹಬ್ಬ ಆಗಲಿ, ಒಂದು ಈ ಥರ ಒಂದು ಫ್ರೈಡೇಸ್ ಪೂಜೆ ಆಗಲಿ, ನನ್ನ ಹತ್ರ ಎಷ್ಟಿರುತ್ತೋ ಅದನ್ನು ಉಂಡಿಯಲ್ಲಿ ಹಾಕಿರ್ತೀನಿ. ಸೊ ಇಯರ್ಲಿ ಒನ್ಸ್ ಇಲ್ಲ ಏನಾರ ವರಮಹಾಲಕ್ಷ್ಮಿ ಅಂಥ ಟೈಮಲ್ಲಿ ಅದನ್ನು ತೆಗೆದು, ಬೆಳ್ಳಿ ಬಂದರೆ ಬೆಳ್ಳಿ, ಅದು ಎಷ್ಟು ಸೇವ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು, ಇಲ್ಲ ಚಿನ್ನ ಅಂದರೆ ಚಿನ್ನ. ಇದು ಜಸ್ಟ್ ನನ್ನ ಒಂದು ಪರ್ಸ್ನಲ್ ಸೇವಿಂಗ್ಸ್, ಅಂದರೆ ಖರ್ಚುಗಳಿಗಂತ ಇಟ್ಕೊಂಡಿರ್ತೀವಲ್ವ ದುಡ್ಡು, ಅದರಲ್ಲಿ ಸೇವ್ ಮಾಡ್ಕೊಳ್ಳೋಂಥ ಒಂದು ಟಿಪ್ಪು. ಇದು ಬಿಟ್ಟರೆ ಒಂದು ಸ್ಯಾಲ್ರಿಯಲ್ಲಿ ಸಮ್ ಪಾರ್ಟ್ ಆಫ್ ದ ಮನಿನ ನಾನು PPF ಅಮೌಂಟ್ಗೆ ಹಾಕ್ಕೊಳ್ತೀನಿ. ಅದು ಬಂದು ನನ್ನ ಒಂದು ಏನಂತಾರೆ ರಿಟೈರ್ಮೆಂಟ್ ಸೇವಿಂಗ್ಸ್ ಅಂತ. ಸೊ ಅಷ್ಟೇ ಅಲ್ದಿರ ರೆಗ್ಯುಲರ್ ಆಗಿ ಚಿಟ್ಸ್ ಹಾಕ್ತೀನಿ ಎವ್ರಿ ಮಂತು. ಸೊ ನಮ್ಮ ಕಡೆ ಎಲ್ಲ ಚಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಎವ್ರಿ ಮಂತ್ 10K 20K ಹಂಗೆ ಕಟ್ಕೊಂಡು ಹೋಗೋದು. ಅದರಲ್ಲಿ ಲಾಭ ಚೀಟಿ ಅಂತ ಬರುತ್ತೆ. ಸೊ ಅದ್ರದ್ದು ಬಗ್ಗೆ ಒಂದು ವ್ಲಾಗ್ ನಾನು ಡೀಟೇಲಾಗಿ ಹಾಕ್ತೀನಿ. ಸೊ ಈ ಎರಡೇ ನಾನು ಯೂಶ್ವಲಿ ಆಪ್ಟ್ ಮಾಡಿರೋವಂಥ ಒಂದು ಸೇವಿಂಗ್ ಟಿಪ್ಸು. ಸೊ ಇಷ್ಟಲ್ದಿರ ಆ ಚೀಟಿ ಏನು ಹಾಕಿದ್ದೀನಲ್ಲ, ಇವಾಗ ಲಾಸ್ಟ್ ಇಯರಿಂದ ಗೋಲ್ಡ್ ಚೀಟ್ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಎಕ್ಸ್ಟ್ರಾ. ಅದರಿಂದ ಗೋಲ್ಡ್ ಮಾತ್ರ ತೊಗೊಳಕ್ಕಾಗುತ್ತೆ. ಸೊ ನಿಮಗೆ ಗೋಲ್ಡ್ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ಇನ್ವೆಸ್ಟ್ ಮಾಡಬೇಕು ಗೋಲ್ಡ್ ಮೇಲೆ ಅಂತ ಅನ್ನೋರು ಆ ಥರ ಗೋಲ್ಡ್ ಶೀಟ್ ಮಾಡ್ಕೊಳೋದ್ರಿಂದ ಅದರಲ್ಲಿ 2 ಅಡ್ವಾಂಟೇಜಸ್ ಇದೆ. ಒಂದೇನಂದರೆ ನಿಮಗೆ ಮೇಕಿಂಗ್ ಚಾರ್ಜ್ ಅವ್ರ ವೇಸ್ಟೇಜ್ ಇರಲ್ಲ, ಅದು ಒಂದು ಆಪ್ಷನ್ ಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮದು ಫುಲ್ಲು ಎಷ್ಟು ಮಂತ್ಸ್ 11 ಮಂತ್ಸ್ ಕಟ್ಟಿದರೆ 12th ಮಂತ್ ಅವರೇ ನಿಮಗೆ ಫ್ರೀಯಾಗಿ ಕಟ್ಕೊಡ್ತಾರೆ. ಸೊ ಇದು ನಾನು ನನ್ನ ಒಂದು ಸೇವಿಂಗ್ ಟಿಪ್ಸು. ಸೊ ಇದು ಬಿಟ್ಟರೆ ಕೆಲವೊಂದು ಜನ ಫಿಕ್ಸ್ಡ್ ಡೆಪಾಸಿಟ್ಸ್ ಈ ಸಲ ಮಾಡ್ತಾರೆ, ಬಟ್ ನಾನು ಆ ಥರ ಏನೂ ಮಾಡಲ್ಲ. ನಾವು ಯೂಶ್ವಲಿ ಗೋಲ್ಡು, ಸಿಲ್ವರು, ಅದು ಬಿಟ್ಟರೆ ಪ್ರಾಪರ್ಟಿ. ಸೊ ಈ ಥರ ನಮ್ಮ ಒಂದು ಸೇವಿಂಗ್ ಟಿಪ್ಸ್ ಇರುತ್ತೆ. ಸೊ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ಬ್ಲಾಗಲ್ಲಿ ಬರೀ ಅದ್ರ ಬಗ್ಗೆ ಮಾತ್ರ ಆ್ಯಡ್ ಮಾಡ್ತೀನಿ. ಬಟ್ ತುಂಬ ಜನ ವ್ಲಾಗರ್ಸು ಅದ್ರ ಬಗ್ಗೆನೇ ಡೀಟೇಲಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ಇನ್ನೂ ಚೆನ್ನಾಗಿ ಸೇವಿಂಗ್ ಟಿಪ್ಸು, ಅಂದರೆ ಸಿಪ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅದೆಲ್ಲ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಏನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ಸೇವಿಂಗ್ ಟಿಪ್ಸ್ ಬಂದು ಗೋಲ್ಡು, ಮೇನ್ಲಿ ಗೋಲ್ಡು, ಅದು ಬಿಟ್ಟರೆ ಸಿಲ್ವರ್ ಸ್ವಲ್ಪ ತೊಗೊಳ್ತೀನಿ. ತುಂಬ ದುಡ್ಡಿದ್ದಾಗ ಪ್ರಾಪರ್ಟಿ ಮೇಲೆ ಹಾಕ್ತೀವಿ. ಇದು ನಮ್ಮ ಒಂದು ಸೇವಿಂಗ್ ಟಿಪ್ಸು. ಸೊ ನಿಮಗೆ ಆ ಒಂದು ಕ್ವಶನ್ ಕೂಡ ಈ ಒಂದು ಬ್ಲಾಗಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಬ್ಬರು ತುಂಬಾ ಜಾಸ್ತಿ ಜನ ಕೇಳಿರೋ ಅಂಥ ಕ್ವಶನ್ ಬಂದು, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ, ನೀವೇನು ಜಾಬ್ ಮಾಡ್ತೀರಿ ಅಂತ. ಸೊ ನಾನು ಬಂದು ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋದ್ರಿಂದ ಯಾವಾಗಾದರೂ ಮೀಟಿಂಗ್ಸು ಇಂಥದ್ದೇನಾದರೂ ಇಂಪಾರ್ಟೆಂಟ್ ಡೇಟ್ಸಲ್ಲಿ ಅಷ್ಟೇ ಆಫೀಸ್ಗೆ ಹೋಗ್ತೀನಿ. ರಿಮೈನಿಂಗ್ ಡೇಸ್ ಎಲ್ಲ ಮನೆಯಿಂದನೇ ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ನೀವೆಲ್ಲ ಕ್ವಶನ್ ಕೇಳಿದ್ರಲ್ಲ, ಲ್ಯಾಪ್ಟಾಪ್ ಯಾವಾಗ ಮುಂದೆ ಕೂತಿರ್ತೀರಾ, ಏನು ಕೆಲಸ ಮಾಡ್ತೀರಾ ಅಂತ. ಸೊ ಇದಕ್ಕೆ ಆನ್ಸರ್ ಇದೆ. ಮತ್ತು ಹಸ್ಬೆಂಡ್ ಏನಂದರೆ ಕರೆಂಟ್ಲಿ ಅವರು ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ ಮಿಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಆಯಿತು, ಆಲ್ಮೋಸ್ಟ್ 5 years ಆಯಿತು ಸ್ಟಾರ್ಟ್ ಮಾಡಿ ನಾವು. ಸೊ ಇವಾಗ ಕರೆಂಟ್ಲಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ದು ಓನ್ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ ಮಿಲ್ ಇದೆ, ಮತ್ತು ಔಟ್ಲೆಟ್ ಕೂಡ ಅಲ್ಲೇ ಇದೆ. ಸೊ ನಿಮ್ಮ ಎಲ್ಲ ಕ್ವೆರೀಸ್ಗೂ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೇನು ನನ್ನ ಒಂದು ಶುಕ್ರವಾರದ ರೊಟೀನ್ ಎಲ್ಲ ಮುಗೀತು, ಅಂದರೆ ಪೂಜೆ ಎಲ್ಲ. ಸೊ ಇನ್ನು ಅಡುಗೆನೂ ಬೆಳಗ್ಗೆನೇ ಮಾಡಿಬಿಟ್ಟಿರೋದ್ರಿಂದ ಇನ್ನು ಆರಾಮಾಗಿ ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಶುಕ್ರವಾರ ಬಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫುಲ್ಲು ಬ್ಯುಸಿ ಆಗಿಬಿಟ್ಟು ಕೂದಲು ಸಹ ಬಾಚ್ಕೊಂಡಿರಲ್ಲ,
ತಲೆಗೆಲ್ಲ ಸ್ನಾನ ಮಾಡಿರ್ತೀನಲ್ಲ ಅದು ಹಂಗೆ ಸಿಕ್ಕಿರುತ್ತೆ ನೆಕ್ಸ್ಟ್ ಡೇವರೆಗೂ. ಅದಕ್ಕೆ ಇವತ್ತು ಆ ಥರ ಆಗಬಾರ್ದು ಅಂತ ಬಂದೆಲ್ಲ ತಲೆ ಬಚ್ಕೊಂಡು ಮತ್ತೆ ಹೋಗಿ ಕೂತ್ಕೊಂಡು ನನ್ನ ಒಂದು ಆಫೀಸ್ ಕೆಲಸನ ಕಂಟಿನ್ಯೂ ಮಾಡಿದೆ. ಸೊ ಇವತ್ತು ಮತ್ತೆ ಒಂದು ಪಾರ್ಸಲ್ ಬಂದಿದೆ. ಸೊ ಲೈಕ್ ಇದು ಆ್ಯಕ್ಚುಲಿ ನಾನು ಆಲ್ರೆಡಿ ತರಿಸಿದ್ದೆ ಈ ಒಂದು ಪೌಚ್ನ ಅವ್ರ ಕ್ಲಚ್ನ. ಈ ಮದುವೆಗಳೆಲ್ಲ ಇವಾಗೆಲ್ಲ ಜಾಸ್ತಿ ಇದೆಯಲ್ವ, ಮದುವೆ ಸೀಸನ್ನು. ಸೊ ಇಂಥದ್ದೊಂದು ಟ್ರೆಂಡಿಯಾಗಿ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಒಂದು ಕ್ಲಚ್ ಬೇಕಿತ್ತು. ಮತ್ತು ಇದು ತುಂಬಾ ಲೈಕ್ ನನಗೇನೋ ಎಲೆಗೆಂಟ್ ಆಗಿದೆ ಕಲರ್ ಅನಿಸ್ತು, ಅದಕ್ಕೆ ತರಿಸಿದ್ದೆ. ಬಟ್ ಲಾಸ್ಟ್ ಟೈಮ್ ತರಿಸಿದ್ದನ್ನು ಅಮ್ಮಗೆ ಬರ್ಡೇ ಟೈಮಲ್ಲೇ ಅದು ಬಂದಿತ್ತಲ್ವ, ಅದಕ್ಕೆ ಅಮ್ಮಗೆ ಅದನ್ನು ಗಿಫ್ಟ್ ಮಾಡಿದೆ. ಸೊ ಆದರೆ ಇದನ್ನು ಮತ್ತೆ ತರಿಸಿದ್ದೀನಿ. ನನಗೆ ಯಾಕೋ ಡಿಸೈನ್ ತುಂಬ ಇಷ್ಟ ಆಯಿತು ಅಂತ, ನನ್ನ ಹತ್ರನೂ ಒಂದಿರಲಿ ಅಂತ ಇದೊಂದು ತರಿಸಿದ್ದೀನಿ. ಸೊ ಈ ಹ್ಯಾಂಡ್ಲೆಲ್ಲ ನೋಡಿ ಬೀಡ್ಸಿಂದನೇ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಹೋಗಿ ತಗೊಳ್ಳಿ. ಸೊ ಮೀಶೋಯಿಂದ ತರಿಸ್ಕೊಂಡಿರೋದು. ಸೊ ಈ ಒಂದು ಲೈಕ್ ಕ್ಲಚ್ನ ನಾನು ಡೈರೆಕ್ಟಾಗಿ ಇದು ಬೀಡ್ಸ್ದನ್ನ ಒಳಗೆ ಹಾಕ್ಕೊಂಡ್ರೆ ಜಸ್ಟ್ ಕ್ಲಚ್ ಥರ ಯೂಸ್ ಮಾಡ್ಬೋದು, ಇಲ್ಲ ಟ್ರೆಂಡಿ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಸೊ ಮೇನ್ಲಿ ಇದು ಒಂಥರ ಈ ಫಂಕ್ಷನ್ಸ್ಗೆ, ಪಾರ್ಟಿ ವೇರ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಭಾವಿಸಿ ತರಿಸಿದ್ದೀನಿ. ಸೊ ನಿಮಗೆಲ್ಲ ಯಾವ ರೀತಿ ಅನಿಸ್ತು ಈ ಒಂದು ಕ್ಲಚ್ಚು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆ್ಯಕ್ಚುಲಿ ಇದರಲ್ಲಿ ನಾವು ದುಡ್ಡು ಮತ್ತು ಮೊಬೈಲು ಎರಡು ಇಟ್ಕೋಬೋದು, ಬೇಸಿಕ್ ಅಷ್ಟೇ ಇರೋದು ಅಲ್ಲಿ ಸ್ಪೇಸು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೊ ಫುಲ್ಲು ಪಾಪ ಅವ್ರಿಗೂ ಬೆಳಗ್ಗೆಯಿಂದ ಎಕ್ಸಾಮ್ಸ್ ಬರೆದು ಬಂದಿದ್ದಾರೆ, ಸಂಜೆ ಮತ್ತೆ ಬೇರೆ ನೆಕ್ಸ್ಟ್ ಡೇ ಎಕ್ಸಾಮ್ಸ್ಗೆಲ್ಲ ಇಲ್ಲೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಇವತ್ತು ಯಾಕೋ ಸ್ವಲ್ಪ ಸ್ನ್ಯಾಕ್ಸು ಇಂಥದ್ದೆಲ್ಲ ತಿನ್ನಬೇಕು ಅಂತ ಆಸೆ ಆಯಿತು. ಅಂದರೆ ಹೆಕ್ಟಿಕ್ ಡೇಸಲ್ಲಿ ತುಂಬಾ ಈ ಥರ ಇದೆಲ್ಲ ಇದ್ದಾಗ ಸ್ವಲ್ಪ ಏನಾದರೂ ಇಷ್ಟ ಇರೋದು ತಿಂದರೆ ಅದೊಂಥರ ಲೈಕ್ ಪ್ರೆಷರೆಲ್ಲ ಹೋದಂಗೆ ಅನಿಸುತ್ತೆ. ಅದಕ್ಕೆ ನನಗೆ ಕೋಲಾರದವ್ರಾಗಿರೋದ್ರಿಂದ ಈ ಒಂದು ಚಾಟ್ಸ್ ತುಂಬ ಫೇಮಸ್ ನಮ್ಮ ಕಡೆ. ಸೊ ಬಂಗಾರಪೇಟೆ ಚಾಟ್ಸ್ ಅನ್ನೋದು ತುಂಬಾ ಫೇಮಸ್ಸು, ನೀವೆಲ್ಲ ಕೇಳಿರ್ಬೋದು. ಸೊ ಅದಕ್ಕೆ ಇವತ್ತು ಮಸಾಲೆ ಪುರಿ, ಪಾನಿಪುರಿ ಮತ್ತು ಸ್ವಲ್ಪ ಚಕ್ಲಿ ಮಸಾಲ ಇಂಥದ್ದೆಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ. ಪಾಪ ತಂದು ಕೊಟ್ಬಿಟ್ಟು ಹೋದ್ರಿ ಇವಾಗ ಮತ್ತೆ ಶಾಪ್ಗೆ. ಸೊ ಅವರೂ ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಇವಾಗೆಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವೇನಾದರೂ ಕೋಲಾರಕ್ಕೆ ಬಂದಾಗ ಈ ಒಂದು ಬಂಗಾರಪೇಟೆ ಚಾಟ್ಸ್ ತಿನ್ನೋದನ್ನು ಮರಿಬೇಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಸ್ಪೆಷಲಿ ಈ ಒಂದು ಪಾನಿಪುರಿ, ಆ ಪುರಿ ಏನಿರುತ್ತಲ್ಲ ಅದರದ್ದು ಕ್ವಾಲಿಟಿ ಕೋಲಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಕ್ವೇರಿ ಮರ್ತಿದ್ದೆ, ಅಂದರೆ ಈ ಡಿಶ್ ವಾಷರ್ಗೆ ನೀವು ಯೂಸ್ ಮಾಡೋವಂಥ ಈ ಟ್ಯಾಬ್ಲೆಟ್ಸ್ ಯಾವುದು ಅಂತ. ಸೊ ನಾನು ಯೂಸ್ ಮಾಡೋವಂಥದ್ದು ಬಂದು ಫಿನಿಶ್ ಅನ್ನೋ ಕಂಪ್ನಿಯ 3-in-1 ಟ್ಯಾಬ್ಲೆಟು. ಅದರಲ್ಲಿ ರಿನ್ಸೈಡು ಮತ್ತು ಡಿಟರ್ಜೆಂಟ್ ಮತ್ತು ಸಾಲ್ಟ್ ಎಲ್ಲ ಇರುತ್ತೆ. ಬಟ್ ಅಂದ್ರೂ ಅದ್ರ ಜೊತೆಗೆ ಸ್ವಲ್ಪ ನಾನು ಸಾಲ್ಟ್ ಸಹ ಯೂಸ್ ಮಾಡ್ತೀನಿ. ಅಂದರೆ ನಮ್ಮ ಕಡೆ ನೀರು ತುಂಬ ಹಾರ್ಡ್ ವಾಟ್ರ್ ಇರೋದ್ರಿಂದ ಅದು ಲೈಕ್ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಒಂಥರ ವೈಟ್ ಪ್ಯಾಚಸ್ ಥರ ಇರುತ್ತೆ ಈ ಒಂದು ಪಾತ್ರೆಗಳ ಮೇಲೆ. ನೋಡಿ ಇದೇ ಆ ಒಂದು ಟ್ಯಾಬ್ಲೆಟು ನಾನು ಯೂಸ್ ಮಾಡೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸೊ ಎಂಡಂತೂ ಈ ಥರ ಡಿಶ್ ವಾಷರ್ ಆನ್ ಮಾಡಿಬಿಟ್ಟು ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗೋಗುತ್ತೆ ನೈಟು. ಅದಾದಮೇಲೂ ಸ್ವಲ್ಪ ನನಗೆ ಕಿಚನ್ ಕ್ಲೀನಿಂಗು ಎಲ್ಲ ಮಾಡಿಟ್ಟೆ ಮಲಗೋದು. ಸೊ ಇರುತ್ತೆ ನನ್ನ ಒಂದು ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ನನ್ನ ಒಂದು ಶುಕ್ರವಾರದ ದಿನಚರಿ ಯಾವ ರೀತಿ ಇತ್ತು ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಹೆಲ್ಪ್ಫುಲ್ ಆಗಿದೆ, ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ಒಂದು ವ್ಲಾಗು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ನಿಮಗೆ ಫ್ಯಾಮ್ಲಿ ಅವ್ರ ಫ್ರೆಂಡ್ಸ್ಗೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ.